ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಂದಿನ ಸಂಚಿಕೆಯಲ್ಲಿ ಮಹಾನುಭಾವರಾದ ಶ್ರೀ ವಿಷ್ಣುತೀರ್ಥರ ಪರಿಚಯವನ್ನು ಮಾಡಲಿಕ್ಕಿದ್ದೇನೆ. ವಿಷ್ಣುತೀರ್ಥರು ಅಂದರೆ ನಮಗೆ ಇಬ್ಬರು ವಿಷ್ಣುತೀರ್ಥರು ನೆನಪಾಗ್ತಾರೆ. ಒಂದು ಆಚಾರ್ಯರ ತಮ್ಮ, ಮತ್ತೊಬ್ಬರು ವಿಷ್ಣುತೀರ್ಥರು ಅಂದರೆ ಅದು ಮಾದನೂರು ವಿಷ್ಣುತೀರ್ಥರು. ಮಾದಿನೂರು ಅಂತಲೂ ಮಾದನೂರು ಎರಡು ಥರನೂ ಹೇಳ್ತಾರೆ. ಮಾದನೂರು ವಿಷ್ಣುತೀರ್ಥರು ಅವರು ಮಾದನೂರು ವಿಷ್ಣುತೀರ್ಥರಾಗಿಯೇ ತುಂಬ ಪ್ರಸಿದ್ಧ. ಅಲ್ಲಿ ಅಡವಿ ಆಚಾರ್ಯರು ಅಂತ ಕರೀತಾರೆ, ಅಡವಿ ಸ್ವಾಮಿಗಳು ಅಂತ ಕರೀತಾರೆ. ಹೀಗೆ ಅನೇಕ ಹೆಸರುಗಳಿಂದ ಅವರು ತುಂಬ ಪ್ರಸಿದ್ಧಿಯನ್ನು ಪಡೆದವರು, ತುಂಬ ಅನುಗ್ರಹವನ್ನು ಮಾಡೋರು. ಅಂಥ ಮಾದನೂರಿನ ವಿಷ್ಣುತೀರ್ಥರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಗಮನಿಸೋದಿದ್ರೆ, ನಿಜವಾಗಿ ಗುರುಗಳು ಬಂದರೆ ಭೂಮಿಗೆ ಅದು ದೇವತೆ ಬಂದ ಹಾಗೆ ಲೆಕ್ಕ. ಯಾವುದೋ ಒಬ್ಬ ದೇವತೆ ಗುರುಗಳ ಮುಖಾಂತರ ನಮಗೆ ಅನುಗ್ರಹ ಮಾಡಲಿಕ್ಕೆ ಅಂತ ಬರ್ತಾರೆ. ಅದರಲ್ಲಿ ಮಾದನೂರು ವಿಷ್ಣುತೀರ್ಥರು ಯಾವ ದೇವತೆ ಅಂತ ಬಂದರೆ ನಿಜವಾಗಿ ಆ ದೇವತೆಯೇ ಬಂದರಂತೆ. ದೇವತೆಯ ಅಂಶ ಸಂಭೂತರವರು ಯಾರಂದ್ರೆ ರುದ್ರಾಂಶ ಸಂಭೂತರು ಮಾದನೂರಿನ ವಿಷ್ಣುತೀರ್ಥರು ಅಂತ ಹೇಳ್ತಾರೆ. ಇಂಥ ಇವರ ಜನ್ಮಸ್ಥಳದ ಬಗ್ಗೆ ಬಂದರೆ ಧಾರವಾಡ ಜಿಲ್ಲೆ, ಅದರ ಹತ್ತಿರ ಸವಣೂರು ಏನಿದೆ, ಧಾರವಾಡ ಜಿಲ್ಲೆಯ ಸವಣೂರು, ಅದರಿಂದ ಸಿದ್ದಾಪುರ ಅಂತ ಇದೆ, 24 ಕಿಲೋಮೀಟರ್ ದೂರದಲ್ಲಿ. ಅಂಥ ಸಿದ್ದಾಪುರ ಇವರ ಜನ್ಮಸ್ಥಳ. ಇವರ ತಂದೆಯ ಹೆಸರು ಬಾಳಾಚಾರ್ಯರು ಅಂತ. ಅವ್ರಿಗೆ ಇನ್ನೊಂದು ಹೆಸರು ಕೂಡ ಉಂಟು ಪ್ರಸಿದ್ಧಿಯಲ್ಲಿ, ನರಹರಿ ಆಚಾರ್ಯರು ಅಂತಲೂ ಕರೀತಾರೆ. ನೋಡಿ, ಇವರ ತಾತನ ಬಗ್ಗೆ ನಾವು ಗಮನಿಸಿದ್ರೆ ಬಹಳ ರೋಚಕತೆ ಬರುತ್ತೆ. ಮಾದನೂರು ವಿಷ್ಣುತೀರ್ಥರು ಒಂದು ಕೂಡಲೇ ನಮಗೆ ಬೇಕಾದಷ್ಟು ಗ್ರಂಥ ನೆನಪಾಗುತ್ತೆ. ಭಾಗವತ ಸಾರೋದ್ಧಾರ, ಭಾಗವತಕ್ಕೆ ಅರ್ಥ ಒಳ್ಳೆ ಸೊಗಸಾಗಿ ವಿವರಣೆ ಮಾಡಿದ್ದಿದೆ. ಮತ್ತು ಷೋಡಶಿ ಚತುರ್ದಶಿಗಳನ್ನು ಕೇಳ್ತೀವಿ. ಬಿಂಬೋಪಾಸನೆ ಅಂತ ಅವರು ಕೊಟ್ಟ ದೊಡ್ಡ ಒಂದು ವಿಷಯ, ಶಾಸ್ತ್ರದಲ್ಲೇ ಅದನ್ನು ಹೇಳಿದ್ದಾರೆ. ಅದನ್ನು ಪ್ರಕಟಪಡಿಸಿ ಚೆನ್ನಾಗಿ ಇದು ತಗೊಳ್ಬೇಕು. ಹೇಗೆ ಅಂದರೆ ನಮಗೆ ವಸ್ತುಗಳು ಕಣ್ಣಿಗೆ ಕಾಣ್ತಾ ಇರಲ್ಲ, ಎಷ್ಟೋ ಬಾರಿ ಕತ್ತಲೆಯಲ್ಲಿ ಸೇರ್ಕೊಂಬಿಟ್ಟಿರುತ್ತೆ. ಚೆನ್ನಾಗಿ ಟಾರ್ಚ್ ಹಾಕಿ ಹುಡ್ಕೊಂಡು ಹೋಗಿ ಇದು ಬೇಕಾಗಿದ್ದ ವಸ್ತು, ಇದು ನಿಮಗೆ ಉದ್ಧಾರ ಮಾಡೋದು ಅಂತ ಶಾಸ್ತ್ರದಲ್ಲಿ ಅಡಗಿದ ಆ ಬಿಂಬೋಪಾಸನೆ, ಬಿಂಬದ ಬಗ್ಗೆ ಚೆನ್ನಾಗಿ ಒತ್ತಿ ತಾವು ಹಿಡಿದು ಅದನ್ನೇ ನಿರಂತರ ಜೀವನದಲ್ಲಿ ಅನುಷ್ಠಾನ ಮಾಡಿದ ಮಹಾನುಭಾವರು. ಶ್ರೀಮನ್ ನ್ಯಾಯಸುಧಾಕ್ಕೆ ಟಿಪ್ಪಣಿ ಬರೆದಿದ್ದಾರೆ, ರಸರಂಜಿನಿ ಅಂತ. ಅದಕ್ಕೆ ಅವರ ಮಗ ಅವರು ಕೂಡ ಟಿಪ್ಪಣಿ ಬರೆದಿದ್ದಾರೆ, ಲಘುರಸರಂಜಿನಿ ಅಂತ. ಇಂಥ ದೊಡ್ಡ ಮಹಾನುಭಾವರು. ಇವರ ತಾತನ ಬಗ್ಗೆ ಕೇಳಿದಾಗ ನಮಗನ್ನಿಸುತ್ತೆ ನಿಜವಾಗಿಯೂ ಇವರ ಪರಂಪರೆನೇ ಅದ್ಭುತ ಅಂತ. ಇವರ ತಾತನ ಹೆಸರು ತಿರುಮಲಾಚಾರ್ಯರು ಅಂತ. ತಿರುಮಲಾಚಾರ್ಯರ ಸ್ವಭಾವ ಹೇಗಿತ್ತು ಅಂದರೆ, ಅವರು ಮನೆ ಒಳಗಡೆ ಒಂದು ರೂಮ್ ಒಳಗಡೆ ಸೇರ್ಕೊಂಡಿರೋರಂತೆ. ಯಾಕೆ ಅಂದರೆ ಭಾಗವತ ಓದಲಿಕ್ಕೆ. ಕಿಟಕಿಯನ್ನು ತೆಗೆದಿಡೋರು, ಯಾರು ಬೇರೆಯವರು ನೋಡ್ಲಿಕ್ಕೆ ಅವ್ರು ಏನು ಮಾಡ್ತಾರೆ ಒಳಗಡೆ ಅಂತ. ಸುಮಾರು ಹೊತ್ತು ಒಳಗಡೆ ಕೂತ್ಕೊಂಡು ಬಿಡೋದು, ಯಾವಾಗ ರೂಮ್ ಒಳಗಡೆ. ನಾವೆಲ್ಲ ಆದರೆ ಮೊಬೈಲ್ ಇಟ್ಕೊಂಡು ಕೂತಿರ್ತೀವಿ.
ಆ ಕಾಲದ ಅವರು ಹಾಗಲ್ಲ, ದೊಡ್ಡ ಮಹಾನುಭಾವರವರು. ಅವರು ಭಾಗವತ ಪುಸ್ತಕ ಹಿಡ್ಕೊಂಡು ಕೂತಿರ್ತಾದ್ರಂತೆ. ಭಾಗವತ ಪುಸ್ತಕ ಹಿಡ್ಕೊಂಡು ಓದ್ತಾ ಓದ್ತಾ ದಿಢೀರಂತ ಕುಣಿಯೋದಂತೆ ಎದ್ದು, ಮತ್ತು ಕಣ್ಣಲ್ಲಿ ನೀರು ಹಾಕೋದಂತೆ, ಆನಂದ ಬಾಷ್ಪ ಹಾಕೋದು, ಜೊತೆಗೆ ಗಾಯನ ಮಾಡ್ತಾ ಅಹೋ ಅದ್ಭುತ, ಎಂಥ ಭಾಗವತ, ಎಂಥ ಭಗವಂತನ ಬಗ್ಗೆ ಎಷ್ಟು ಚೆನ್ನಾಗಿ ಭಾಗವತ ನಮಗೆ ತಿಳಿಸ್ಕೊಡ್ತಾ ಇದೆ ಅಂತ ಪೂರ್ತಿ ಆ ಶುಕಾಚಾರ್ಯರ ಶಾಸ್ತ್ರ ಭಾಗವತದ ರಸದಲ್ಲಿ ಮುಳುಗ್ಬಿಡ್ತಾ ಇದ್ರಂತೆ. ಇವರೇನಾದ್ರು ತೆಗೆದು ನೋಡಿದ್ರೆ ಯಾಕಪ್ಪ ಇವರು ಹುಚ್ಚುತ್ತಾರ ಆಡ್ತಾ ಇದ್ದಾರೆ ಅಂತ ಅನ್ನಿಸ್ಬೇಕು ಬೇರೆಯವ್ರಿಗೆ. ವಾಸ್ತವಿಕವಾಗಿ ಅದು ಹುಚ್ಚುತನ ಅಲ್ಲ, ಅದು ದೊಡ್ಡ ಭಕ್ತಿ ಪ್ರದರ್ಶನ. ಭಕ್ತಿ ರಸದಲ್ಲಿ ಮುಳುಗ್ಬಿಟ್ಟಿದ್ದಾರೆ, ಭಗವಂತನ ಕೊಂಡಾಡ್ತಾ ಇದ್ದಾರೆ. ಆ ರೀತಿ ತಿರುಮಲಾಚಾರ್ಯರು ಕಾಲ ಕಳೀತಾ ಇದ್ದವರು. ಅವರನ್ನು ಚ್ಯವನಾಂಶ ಸಂಭೂತರು ಅಂತ ಹೇಳ್ತಾರೆ. ಚ್ಯವನ ಮಹರ್ಷಿಗಳ ಅಂಶ ಅವರಲ್ಲಿತ್ತು. ಅವರ ವಿವಾಹ ಆಗಿದ್ದೇ ಒಂದು ರೋಚಕ ಅವಸ್ಥೆ. ಅವರಿಗೆ ತುಂಬ ವಯಸ್ಸಾಗಿತ್ತು, ಮಧ್ಯಮ ವಯಸ್ಸು ದಾಟಿತ್ತು. ಕನ್ನಿಕೆ ಸಿಗಬೇಕಾಗಿತ್ತು, ಮದುವೆ ಆಗಬೇಕು, ಮುಂದೆ ವಂಶ ಅಭಿವೃದ್ಧಿ ಆಗಬೇಕು. ಜೊತೆಗೆ ಅವರ ಮನಸ್ಸಿನಲ್ಲಿ ಇತ್ತು ಸುಧಾಕ್ಕೆ ಒಳ್ಳೆಯ ವಿವರಣೆ ಮಾಡುವಂಥ ಒಂದು ಸಂತಾನ ಆಗಬೇಕು ಮುಂದಕ್ಕೆ ಅಂತ, ಅವರ ವಂಶದಲ್ಲಿ ಬರಬೇಕು ಅಂತ ಅಪೇಕ್ಷೆ. ಅದಕ್ಕೆ ಅವರು ಒಬ್ಬ ರಾಜನ ಹತ್ರ ಹೋಗ್ತಾರೆ. ಅದು ಏನಂದರೆ ಕನಸಿನಲ್ಲಿ ಆ ರಾಜನಿಗೆ ಹೋಗಿ ಭಗವಂತ ಬ್ರಾಹ್ಮಣ ವೇಷ ತೊಟ್ಟು ಹೋಗಿರ್ತಾನೆ. ಕನಸಿನಲ್ಲಿ ತೊಟ್ಟು ಹೇಳ್ತಾನೆ, ನೋಡು ನಾಳೆ ದಿವಸ ನಿನ್ನ ಮನೆಗೆ ಒಬ್ಬ ವಿಪ್ರೋತ್ತಮ ಬರ್ತಾರೆ, ಅಲ್ಲೊಬ್ಬ ಕಾಶೀನಾಥ ದೀಕ್ಷಿತ ಅಂತ ಒಬ್ಬ, ಅವನು ನಿನ್ನ ಆಸ್ಥಾನಕ್ಕೆ ಬರ್ತಾನೆ. ಆಸ್ಥಾನಕ್ಕೆ ಬಂದರೆ ಅವನು ವಾದಕ್ಕೆ ಅಂತ ಕರೀತಾನೆ. ಕರೆದಾಗ ಅವನನ್ನು ಸೋಲಿಸ್ಬೇಕಲ್ಲ, ಅದಕ್ಕೆ ಇವರು ಬ್ರಾಹ್ಮಣೋತ್ತಮ ಒಬ್ಬರು ಬರ್ತಾರೆ, ಸೋಲಿಸ್ತಾರೆ. ಅವರು ಆಮೇಲೆ ನಿನ್ನ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಕನ್ನಿಕೆ ಬೇಕು ಅಂತ, ಮದುವೆ ಆಗಬೇಕು ಅಂತ. ಆಗ ನಿಸ್ಸಂಕೋಚವಾಗಿ ಅವರಿಗೆ ಕನ್ಯಾದಾನ ಮಾಡು ಅಂತ. ಈ ರೀತಿ ಸ್ವಪ್ನದಲ್ಲಿ ಭಗವಂತನೇ ಬಂದು ಆ ತಿರುಮಲಾಚಾರ್ಯರಿಗೆ ಕೊಡಬೇಕು ಅಂತ ಹೇಳಿ ರಾಜನ ಸ್ವಪ್ನದಲ್ಲಿ ಬಂದು ಹೋಗಿರ್ತಾನೆ. ಅಷ್ಟೋ ತಿರುಮಲಾಚಾರ್ಯರು ಮಾರನೇ ದಿವಸ ಅವರು ರಾಜನ ಆಸ್ಥಾನಕ್ಕೆ ಬಂದಿದ್ದಾರೆ, ಸೋಲಿಸಿದ್ದಾರೆ ಆ ಕಾಶೀನಾಥ ದೀಕ್ಷಿತನನ್ನು. ಆಮೇಲೆ ನನಗೆ ಕನ್ನಿಕೆ ಬೇಕು ಅಂತ ಕೇಳಿದಾಗ ಸಂತೋಷವಾಗಿ ಕೊಡ್ತಾನೆ. ಅವ್ರು ಹೇಳಿರ್ತಾನೆ ಭಗವಂತ, ವೃದ್ಧ ವಯಸ್ಸಾಗಿದೆ ಆದರೂ ಕೂಡ ಕೊಡಲೇಬೇಕು, ಯಾಕೆಂದ್ರೆ ಅವರು ಸಾಮಾನ್ಯರಲ್ಲ, ಚ್ಯವನಾಂಶ ಸಂಭೂತರವರು ಅನ್ನೋ ರೀತಿಯಲ್ಲಿ ಸೂಚನೆಯೂ ಸಿಕ್ಕಿದೆ. ರಾಜಪತ್ನಿ ಬಹಳ ಸಂತೋಷದಿಂದ ತಮ್ಮ ಕನ್ನಿಕೆಯರನ್ನು ಕೊಡ್ತಾರೆ. ಸಂತೋಷವಾಗಿ ಅವರಿರ್ತಾರೆ. 4 ಜನ ಮಕ್ಕಳು, ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು, ಹೀಗೆ 5 ಜನ ಮಕ್ಕಳವರಿಗೆ. ಅದರಲ್ಲಿ 4 ಜನ ಗಂಡು ಮಕ್ಕಳಲ್ಲಿ ಮೊದಲನೇ ಅವರು ಮಾಧುರ ವಿಷ್ಣು ತೀರ್ಥರ ತಂದೆ, ಅಂದರೆ ಈ ಬಾಳಾಚಾರ್ಯರು, ಅಂದರೆ ನರಹರಿ ಆಚಾರ್ಯರು. ಇವರಿಗೆ ಸಂತಾನ ಆಯ್ತಲ್ಲ ವಿಷ್ಣುತೀರ್ಥರ, ಅಂದರೆ ವಿಷ್ಣುತೀರ್ಥರನ್ನು ಪಡೆದದ್ದು ಇವರು ಹೇಗೆ ಅಂತ ಅದೊಂದು ಘಟನೆ ಇದೆ. ಇವ್ರಿಗೆ ವಿಷ್ಣುತೀರ್ಥರು ಅಂತ ಸನ್ಯಾಸ ಸ್ವೀಕಾರ ಮಾಡಿದ ಮೇಲೆ ಬಂದ ಹೆಸರು. ಮೊದಲು ಇವ್ರಿಗೇನು ಹೆಸರಿತ್ತು ಅಂದರೆ ಜಯತೀರ್ಥ ಅಂತ ಇವರ ಹೆಸರು. ಆ ಹೆಸರೇ ಸೂಚಿಸುತ್ತೆ ಇವರು ಅವತಾರ ಆಗಿದ್ದೇ ಜಯತೀರ್ಥರ ಅನುಗ್ರಹದಿಂದ. ಜೊತೆಗೆ ಜಯತೀರ್ಥರ ಗ್ರಂಥವನ್ನು ಪಾನ ಮಾಡಿ ಬೇರೆಯವ್ರಿಗೂ ಕೊಡಿಸಿ ಉದ್ಧಾರ ಮಾಡಲಿಕ್ಕೆ ಅಂತಾನೆ 108 ಬಾರಿ ನ್ಯಾಯಸುಧಾ ಮಂಗಳವನ್ನು ಆಚರಿಸಿದ ಮಹಾನುಭಾವರು ವಿಷ್ಣುತೀರ್ಥರು. ಭಾಗವತ ಎಷ್ಟು ಸಲ ಮಂಗಳ ಆಗಿದೆಯೋ ಗೊತ್ತಿಲ್ಲ, 108 ಬಾರಿ ನ್ಯಾಯಸುಧಾ ಮಂಗಳ ಅಂದರೆ ನಿಜವಾಗಿ ಜಯತೀರ್ಥರ ಅನುಗ್ರಹ ಪೂರ್ತಿ ಇವರ ಮೇಲೆ ಇದೆ ಅಂತಲೇ ಅರ್ಥ. ಇನ್ನು ರುದ್ರಾಂಶ ಸಂಭೂತರು ಮಾತನಾಡೋ ಹಾಗೇ ಇಲ್ಲ. ಇಂತಹ ಜಯತೀರ್ಥರಿಗೆ ಜಯತೀರ್ಥ ಅಂತ ಹೆಸರು ಬರಲಿಕ್ಕೂ ಅವರ ತಾತನೇ ಸೂಚನೆ ಕೊಟ್ಟಿದ್ದು. ಅದು ಇವರಿಗೆ ಜಯತೀರ್ಥರ ತಾಯಿಗೆ, ಅಂದರೆ ಮಾಧುರ ವಿಷ್ಣುತೀರ್ಥರ ಪೂರ್ವಾಶ್ರಮದ ತಾಯಿಗೆ, ಅವರು ಈ ಮಾವ ತನ್ನ ಸೊಸೆಗೆ ಹೇಳೋಂಥ ಮಾತು, ನೀನು ಮುಂದೆ ಗರ್ಭಿಣಿ ಆಗ್ತೀಯ, ಗರ್ಭಿಣಿ ಆದಾಗ ಮಧ್ಯಕ್ಕೆ ಒಂದು ಸಲ ಸರ್ಪ ರೂಪದಲ್ಲಿ ಜಯತೀರ್ಥರು ದರ್ಶನ ಕೊಡ್ತಾರೆ, ಹಾವು ಬಂದಿದೆ ಅಂತ ಆ ಟೈಮ್ನಲ್ಲಿ ಹೆದರ್ಕೊಳ್ಬೇಡ, ಬಂದಾಗ ಅದಕ್ಕೆ ಉಪಚಾರ ಮಾಡು, ಅದು ವಾಪಸ್ ಹೋಗುತ್ತೆ ಅಂತ. ಸರಿ ಆಯಿತು ಅಂಥೇಳಿ ಆಕೆ ಹೀಗೆ ಅವರು ಮಾವ ಗತಿಸಿ ಹೋಗಿದ್ದಾರೆ. ಅವರು ಇರಲಿಲ್ಲ ಆ ಸಂದರ್ಭದಲ್ಲಿ. ಈಕೆ ಗರ್ಭವತಿಯಾಗಿದ್ದಾಳೆ. ಗಂಡನಿಗೂ ಈ ವಿಷಯವನ್ನು ಆಕೆ ತಿಳಿಸಿರ್ತಾಳೆ. ಒಮ್ಮೆ ಹೀಗೆ ಸರ್ಪ ಬರುತ್ತೆ. ಆವಾಗ ರಕ್ಷಣೆ ಮಾಡಲಿಕ್ಕೆ ಅಂತ ಯಾರೂ ಆಚೆ ಈಚೆ ಇಲ್ಲ, ಯಾಕೆಂದರೆ ಕೊಠಡಿಯಲ್ಲಿ ರೂಮ್ನಲ್ಲಿದ್ದಾಳೆ ಈಕೆ, ಗರ್ಭವತಿಯಾಗಿದ್ದಾಳೆ. ಸರ್ಪ ಬಂದುಬಿಟ್ಟಿದೆ, ಅದು ಹೆಡೆ ಆಡಿಸ್ತಾ ಇದೆ. ಅದು ನೋಡಿ ಭಯ ಆಯಿತು ನಿಜ, ಆದರೆ ಮಾವನ ಮಾತು ನೆನಪಾಯಿತು, ನನ್ನ ಮಾವ ಹೀಗೆ ಹೇಳಿದ್ರಲ್ಲ ಅಂತ. ಹೋಗಿ ಹತ್ತದಲ್ಲಿವರೆಲ್ಲ ಹೇಳಿದ್ರಂತೆ, ಹಾಲನ್ನು ನೀಡು ಆ ಹಾವಿಗೆ, ಅದೇನೂ ಮಾಡಲ್ಲ, ಕುಡಿದು ಹೊರಟೋಗತ್ತೆ ಅಂತ. ಇವರು ಹಾಲನ್ನು ಇಟ್ಟು ಕೂಡಲೇ ಆ ಹಾವು ಕುಡಿದು ಕೂಡಲೇ ಹೋಗಿದ್ದಲ್ಲ ಅದೃಶ್ಯ, ಕಣ್ಣಿಗೆ ಕಾಣಲಿಲ್ಲ, ಮರೆಯಾಗೋಯ್ತು ಆ ಹಾವು. ಆಗ ಗಂಡ ಬಂದ, ಇಬ್ಬರು ಪರಸ್ಪರ ಮಾತನಾಡಿಕೊಂಡ್ರು, ಓಹೋ ಇದು ಬಂದಿದ್ದ ಜಯತೀರ್ಥರೇ ಸರ್ಪರೂಪದಲ್ಲಿ ಬಂದು ಅನುಗ್ರಹ ಮಾಡಿದ್ದಾರೆ ಅಂತ.
ಅಂದರೆ ನಿರ್ವಿಘ್ನವಾಗಲಿ ಈ ಗರ್ಭದಿಂದ ಹೊರಕ್ಕೆ ಮಗು ಬರಲಿ ಅಂತ. ನಾಮಕರಣ ಮಾಡಲಿಕ್ಕೆ ಸಮಸ್ಯೆನೇ ಇಲ್ಲ. ಮಾವಂದರು ಹೇಳಿಬಿಟ್ಟಿದ್ರು ಜಯತೀರ್ಥ ಅಂತ ಹೆಸರಿಡಬೇಕು ಅಂತ. ಜಯತೀರ್ಥ ಅನ್ನುವ ಹೆಸರನ್ನು ಇಟ್ಟಿದ್ರು. ಹೀಗೆ ಈ ಜಯತೀರ್ಥರಾಗಿ ಮಾದನೂರು ವಿಷ್ಣುತೀರ್ಥರ ಪರಿಚಯ ನಮಗೆ ಹಿಂದಿನ ವೃತ್ತಾಂತದಲ್ಲಿ ಸಿಗತ್ತೆ. ಇದಾದ ಮೇಲೆ ಅವರ ಗುರುಗಳ ಬಗ್ಗೆ, ಅವರು ವಿದ್ಯಾಭ್ಯಾಸ ಮಾಡಿದ್ದು ಯಾರ ಹತ್ರ ಅಂದರೆ ವ್ಯಾಸತತ್ವಜ್ಞ ತೀರ್ಥರು. ನಮಗೆ ವ್ಯಾಸತತ್ವಜ್ಞ ತೀರ್ಥರ ಹೆಸರನ್ನು ಕೇಳಿದವರೇ ಇಲ್ಲ, ಅಂಥ ಮಹಾನುಭಾವರು. ಐ ಜಿ ಫ್ಯಾಮಿಲಿ ಅಂತ ನಾವು ಕೇಳ್ತಾ ಇರ್ತೀವಿ. ಐ ಜಿ ವೆಂಕಟರಾಮಾಚಾರ್ಯರು ಅಂತ ಅವರ ಹಿಂದಿನ ಹೆಸರು, ವ್ಯಾಸತತ್ವಜ್ಞ ತೀರ್ಥರಾಗುವ ಮುಂಚೆ. ಆ ಐ ಜಿ ವೆಂಕಟರಾಮಾಚಾರ್ಯರ ಶಿಷ್ಯರೇ ಮಾದನೂರು ವಿಷ್ಣುತೀರ್ಥರು. ಇವರು ಗುರುಗಳ ಬಳಿ ಅಭ್ಯಾಸ ಮಾಡ್ತಾ ಇದ್ರು. ಅಲ್ಲೊಂದ್ಸಲಿ ಮಹಿಮೆಯನ್ನು ತೋರಿಸ್ತಾರೆ ನಮ್ಮ ಜಯತೀರ್ಥರು, ಅಂದರೆ ಮಾದನೂರು ವಿಷ್ಣುತೀರ್ಥರು. ಏನು ಮಹಿಮೆ ಅಂದರೆ ಗುರುಗಳ ಮಗನಿಗೆ ಅಪಮೃತ್ಯು ಬಂದಿರುತ್ತೆ, ಅಪಮೃತ್ಯು ಪರಿಹಾರವನ್ನು ಮಾಡ್ತಾರೆ. ಹೇಗೆಂದರೆ ಶಿಷ್ಯರನ್ನೆಲ್ಲ ಕರೀತಾರಂತೆ, ಇನ್ನು 3 ದಿವಸ ನೀವು ಚೆನ್ನಾಗಿ ಜಪ ಮಾಡಬೇಕು, ಯಾಕಂದ್ರೆ ತುಂಬ ಜ್ವರ ಬಾಧೆ ಇದೆ ನನ್ನ ಮಗನಿಗೆ ಅಂಥೇಳಿ ಗುರುಗಳು ಶಿಷ್ಯರಿಗೆ ಹೇಳ್ತಾರೆ. ಕೊನೆಗೆ 3 ದಿವಸ ಮಾಡಿದರೂ ಕಡಿಮೆ ಆಗಲಿಲ್ಲ. ಕೊನೆಗೆ ಒಂದು ಕೆಲಸ ಮಾಡಬೇಕೇನಿಲ್ಲ, ನದಿ ದಂಡೆಯ ಮಧ್ಯದಲ್ಲಿ ಕೂತು ನರಸಿಂಹ ಮಂತ್ರ ಜಪ ಮಾಡಬೇಕು ಅಂತ. ಯಾರು ಮಾಡೋರು? ಬಹಳ ಕಷ್ಟ. ನರಸಿಂಹ ಮಂತ್ರ ಜಪ ಮಾಡೋದಿರಲಿ, ಅದೇ ಒಂದು ದೊಡ್ಡ ಕಷ್ಟ. ಅದರಲ್ಲಿ ನದಿ ಮಧ್ಯದಲ್ಲಿ ದಂಡೆ ಮೇಲೆ ಕೂತು ಮಾಡಿದರೆ ನರಸಿಂಹದೇವರ ಪ್ರಸಾದ ಆಗಿ ಮುಂದೆ ಅನುಗ್ರಹ ಆಗುತ್ತೆ. ಆಗ ಹೋದವರೇ ಶಿಷ್ಯರಾಗಿ ವಿಷ್ಣುತೀರ್ಥರು, ಅವರು ಜಯತೀರ್ಥರು. ಅವರು ಹೋಗಿ ತಾವು ಆ ಬಂಡೆಯ ಕಲ್ಲಿನ ಮಧ್ಯದಲ್ಲಿ ಕೂತು ನದಿಯ ಮಧ್ಯದಲ್ಲಿ 7 ದಿವಸಗಳ ಕಾಲ ನರಸಿಂಹ ಮಂತ್ರ ಜಪ ಮಾಡ್ತಾರೆ. ಬಹಳ ರೋಚಕ. ನಂತರ ಕ್ರಮೇಣ ಪರಿಹಾರ ಆಗೋಗುತ್ತೆ ಗುರುಗಳ ಮಗನಿಗೆ ಅಪಮೃತ್ಯು. ಈ ರೀತಿ ಅಪಮೃತ್ಯು ಪರಿಹಾರವನ್ನು ಮಾಡಿದ ಮಹಾನುಭಾವರು ಅದು ವಿಷ್ಣುತೀರ್ಥರು. ಇನ್ನು ಅವರ ಆಶ್ರಮ ಗುರುಗಳು ಅಂತ ಶ್ರೀ ಸತ್ಯವರ ತೀರ್ಥರನ್ನು ಹೇಳ್ತಾರೆ. ಇನ್ನು ಆಶ್ರಮ ಸ್ವೀಕಾರ ಮಾಡಿದ ವರ್ಷ ಅಂತ ಸುಮಾರು ಒಂದು 40 ವರ್ಷ ಆದ ಮೇಲೆ ಅವರು ತಾವು ಸನ್ಯಾಸಾಶ್ರಮ ಸ್ವೀಕಾರವನ್ನು ಮಾಡ್ತಾರೆ. ಇನ್ನು ವೃಂದಾವನಸ್ಥರಾಗುವಂಥ ವರ್ಷವನ್ನು ಉಲ್ಲೇಖ ಮಾಡ್ತಾರೆ. 51ನೇ ವರ್ಷಕ್ಕೆ ಅವರು ವೃಂದಾವನಸ್ಥರಾಗ್ತಾರೆ ಅಂತ. ನಮಗೆ ವೃಂದಾವನಸ್ಥರಾಗಿದ್ದ 51 ವರ್ಷಕ್ಕೆ ಇನ್ನೂ ತುಂಬ ಕಾಲ ಅವರು ಬೇಕಾಗಿತ್ತು ನಮಗೆ, ಆದರೆ ಅವರ ಸಾಧನೆ ಅವರು ಮುಗಿಸಿದರು. ಅವರು ವೃಂದಾವನ ಪ್ರವೇಶ ಮಾಡಿದ ಸಂದರ್ಭ ಗಮನಿಸಿ. ಶಿವರಾತ್ರಿಯ ದಿವಸ ವಿಶೇಷವಾಗಿ ಅವರು ವೃಂದಾವನ ಪ್ರವೇಶ ಮಾಡಿದ್ದನ್ನು ಸ್ಮರಣೆ ಮಾಡ್ಕೊಳ್ಬೋದು. ಹುಟ್ಟಿದ್ದು ಗೋಕುಲಾಷ್ಟಮಿ, ನಿರ್ಯಾಣ ಆಗಿದ್ದು ಶಿವರಾತ್ರಿ. ಕೃಷ್ಣನ ವಿಶೇಷ ಅನುಗ್ರಹದಿಂದ ಕೃಷ್ಣನಂತೆಯೇ ಬಾಲ್ಯಲೀಲೆಗಳನ್ನು ತೋರಿಸ್ತಾ ಹುಟ್ಟಿದವರು ಜಯತೀರ್ಥರು, ಅಂದರೆ ವಿಷ್ಣುತೀರ್ಥರು. ಮುಂದೆ ಶಿವರಾತ್ರಿಯ ದಿವಸದಂದು ತಾವು ನಿರ್ಯಾಣ ಮಾಡಿದರು. ಆ ಶಿವರಾತ್ರಿಯಂದೇ ನಿರ್ಯಾಣ ಮಾಡಿದರ ಸಂಕೇತ ಅವರು ರುದ್ರಾಂಶ ಸಂಭೂತರು ಅಂತಲೂ ಪ್ರಸಿದ್ಧಿಗೆ ಬಂತು. ಸಾಮಾನ್ಯವಾಗಿ ಮಹನೀಯರು ಕೆಲವು ನಿರ್ದಿಷ್ಟ ದಿವಸಗಳನ್ನು ಆರಿಸ್ಕೊಂಡು ಅವರು ನಿರ್ಯಾಣವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವರು ರುದ್ರಾಂಶ ಸಂಭೂತರು ಅಂತ ಹೇಳೋದಿದೆ. ಇವರ ಶಿಷ್ಯರು ನಮಗೆ ತುಂಬ ಜನ ಪ್ರಸಿದ್ಧರಾದ ಶಿಷ್ಯರಿದ್ದಾರೆ. ಅವರಲ್ಲಿ ಅನಂತಾದ್ರಿ ಭೀಮಾಚಾರ್ಯರು ಅಂತ, ಗೋಕಾವಿ ಅನಂತಾದ್ರಿ ಭೀಮಾಚಾರ್ಯರು ಅಂತ ಇವರ ಮೇಲೆ ಬಹಳ ಕೃತಿಗಳನ್ನು ರಚನೆ ಮಾಡಿದ್ದಾರೆ ವಿಷ್ಣುತೀರ್ಥರ ಮೇಲೆ. ಅದು ಬಾಳಾಚಾರ್ಯರು, ಜೊತೆಗೆ ಬಾಳಾಚಾರ್ಯರು ಅಂದರೆ ಗುರುಗಳು ತಂದೆಯಾದಂತೆ ಶಿಷ್ಯರು ಒಬ್ಬರಿದ್ದರು. ಇನ್ನು ಮೊರಬ ರಾಮಾಚಾರ್ಯರು, ಕೌಜಲಗಿ ವೆಂಕಟಾಚಾರ್ಯರು, ಅಣ್ಣಿಗೇರಿಯ ಅಣ್ಣಾಚಾರ್ಯರು ಅಂತ ಹೀಗೆ ಸುಮಾರು ಜನ ಅವರ ಶಿಷ್ಯರಾಗಿದ್ದರು. ಸಮಕಾಲದಲ್ಲಿ ನಮಗೆ ಧೀರೇಂದ್ರ ತೀರ್ಥರು, ಜಗನ್ನಾಥದಾಸರು, ಗೋಪಾಲದಾಸರು, ಸತ್ಯಸಂಧ ತೀರ್ಥರು ಇವರೆಲ್ಲ ಇದ್ದರು ಅಂತ ಹೇಳ್ತಾರೆ. ಸಮಕಾಲದಲ್ಲಿ ಇವರು ಭೇಟಿಯನ್ನು ಕೂಡ ಆಗಿದ್ದರು ಅಂತ ಇಷ್ಟು ಉಲ್ಲೇಖ. ಆದರೆ ವಿಷ್ಣುತೀರ್ಥರಾದ್ರಲ್ಲ ಜಯತೀರ್ಥರು. ಇದು ಯಾಕಾದರೂ? ಈಗ ಸುಧಾ ಗ್ರಂಥವನ್ನು ವಿವರಣೆ ಮಾಡಲಿಕ್ಕೆ ಅಂತ ಜನನ ಆಗಿದ್ದು ನಿಜ. ಯಾಕೆ ಸನ್ಯಾಸ ಸ್ವೀಕಾರ ಮಾಡಬೇಕಾಗಿತ್ತು? ಅದಕ್ಕೊಂದು ಒಳ್ಳೆಯ ಘಟನೆ ಇದೆ. ಆ ಘಟನೆಯನ್ನು ನಾವು ವಿಷ್ಣುತೀರ್ಥರ ಚರಿತ್ರೆಯಲ್ಲಿ ಕೇಳ್ತಾನೆ ಇರ್ತೀವಿ. ಬಹಳ ಪ್ರಸಿದ್ಧ ಘಟನೆ ಆದರೂ ನಮ್ಮ ಜೀವನದಲ್ಲೂ ಅದು ತುಂಬ ಮಾರ್ಗದರ್ಶಕವಾದ ಘಟನೆ. ಅವರು ಜಯತೀರ್ಥರಿಗೆ ಯಾವಾಗ ವಿವಾಹ ಆಯಿತು, ವಿವಾಹ ಆದಮೇಲೆ ಒಳ್ಳೆ ಸೌಭಾಗ್ಯವನ್ನು, ಸಂಪತ್ತನ್ನು ಅವರು ಪಡೆದಿದ್ರು, ಅನುಭವಿಸ್ತಾ ಇದ್ದರೂ ಕೂಡ. ಹೀಗೆ ಅನುಭವಿಸ್ತಾ ಇದ್ದಾಗ ಒಂದು ದಿವಸ ಅವರು ಮಂಚದ ಮೇಲೆ ಕುಳಿತಿದ್ದಾರೆ. ತಮ್ಮ ಪತ್ನಿ ಅವರು ಪಾದಸೇವೆಯನ್ನು ಮಾಡ್ತಾ ಇದ್ದಾರೆ ಗಂಡನಿಗೆ, ಜಯತೀರ್ಥರಿಗೆ. ಪಾದಸೇವನೆ ಮಾಡ್ತಾ ಇದ್ದಾಗ ಹೊರಗಡೆ ಒಬ್ಬ ಭಿಕ್ಷುಕ ಬರ್ತಾನೆ. ಬಂದಾಗ ಒಂದು ದೇವರ ನಾಮ ಹೇಳ್ತಾನೆ. ಜೀವನದಲ್ಲಿ ದೇವರ ನಾಮ ಎಷ್ಟು ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನಮಗೆ ಶಾಸ್ತ್ರದ ಶಬ್ದಗಳ ಅರ್ಥನೇ ಆಗಲ್ಲ ಕೆಲವು ಸಲ. ಯಾಕಂದರೆ ಶಾಸ್ತ್ರ ಚೆನ್ನಾಗಿ ಓದಿದರೆ, ಸಂಸ್ಕೃತ ಚೆನ್ನಾಗಿ ಬರೋದಿದ್ರೆ ಅರ್ಥ ಆಗುತ್ತೆ.
ದೇವರ ನಾಮ ಹಾಗಲ್ಲ, ಅದು ಪಾಮರರಿಗೂ ಮನಮುಟ್ಟುವಂತೆ ಇರುವಂಥ ದೇವರ ನಾಮಗಳು. ಅದನ್ನು ಕೇಳಿದ ಕೂಡಲೇ ಜ್ಞಾನೋದಯ ಆಯಿತು ಇವರು ಜಯತೀರ್ಥರಿಗೆ. ಆಮೇಲೆ ಅವರು ವಿಷ್ಣುತೀರ್ಥರಾಗಿ ಮುಂದೆ ಸನ್ಯಾಸ ಸ್ವೀಕಾರ ಮಾಡಿ ಮುಂದಕ್ಕೆ ಹೋಗೋದು. ಆ ಕೇಳಿದ ದೇವರ ನಾಮ ಏನು ಅಂತಂದರೆ, ಮಂಚ ಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರವು, ಸಂಚಿತಾರ್ಥದ ದ್ರವ್ಯ ಬಾರದು ಮುಂಚೆ ಮಾಡಿರೋ ಧರ್ಮವಾ ಅಂತ ಹೇಳಿದೆ. ಈ ದೇವರ ನಾಮ ಕೇಳಿದುಕೊಳ್ಳೆ ಸಾಲು ಪುರಂದರದಾಸರದ್ದು. ಅವರು ಒಂದು ತುಳಸಿ ದಳ ಇಟ್ಟು ಕೃಷ್ಣಾರ್ಪಣ ಅಂದ್ಬಿಟ್ರು ಒಂದು ಕ್ಷಣದಲ್ಲಿ. ಇದನ್ನು ಕೇಳಿದಾಗ ಯಾರಿಗೆ ತಾಕಬೇಕೋ ಅವ್ರಿಗೆ ತಾಕ್ತು, ಮಹನೀಯರು ಇವರಿಗೆ. ಮಂಚ ಬಾರದು, ಈ ಮಂಚ ಎಲ್ಲಿವರೆಗೆ ಶಾಶ್ವತ, ಎಲ್ಲ ಇದು ಒಂದು ದಿವಸ ಹೋಗೋದೆ. ಮಡದಿ ಬಾರಳು, ಹೆಂಡತಿನೂ ಅಷ್ಟೇ. ಕಂಚು ಕನ್ನಡಿ ಬಾರವು, ಕಂಚು ಕನ್ನಡಿ ಅದನ್ನು ನೋಡ್ಕೊಳ್ತಾ ಇದ್ರಂತ ಆ ಸಂದರ್ಭದಲ್ಲಿ, ವೈಭವ ಅದನ್ನು ನೋಡ್ಕೊಳ್ತಾ ಇದ್ರು ಅಂತ, ಅದಕ್ಕೋಸ್ಕರ ಅದೂ ಬರಲ್ಲ. ಸಂಚಿತಾರ್ಥದ ದ್ರವ್ಯ, ಸಂಪಾದನೆ ಮಾಡಿಟ್ಟ ದುಡ್ಡು ಅದು ಕೊನೆಗೆ ಬರಲ್ಲ. ಮುಂಚೆ ಮಾಡಿರೋ ಧರ್ಮವ, ಬರೋದೆಲ್ಲ ಧರ್ಮ ಪುಣ್ಯ ಪಾಪ. ನಮ್ಮ ಹಿಂದೆ ಏನಿದೆ, ನಾವು ಮಾಡಿದ ಧರ್ಮಾಚರಣೆಯಿಂದ ಕೆಟ್ಟ ಕೆಲಸದಿಂದ ಏನು ಬಂದಿದೆ ಅದು ಹಿಂದಕ್ಕೆ ಬರುತ್ತೆ. ಪಾಪ ಬೇಕೋ ಪುಣ್ಯ ಬೇಕೋ, ಪುಣ್ಯ ಬೇಕು ನಮಗೆ. ಆದ್ದರಿಂದ ಮುಂಚೆ ಮಾಡಿರೋ ಧರ್ಮವ ಅಂತ ಹೇಳಿ, ಗೋವಿಂದ ನಮೋ ಗೋವಿಂದ ನಾರಾಯಣ, ಗೋವರ್ಧನ ಗಿರಿಯನೆತ್ತಿದ ಗೋವಿಂದ ನಮ್ಮ ರಕ್ಷಿಸೋ ಅಂತ ಹೀಗೆ ಹೇಳ್ತಾ ಮುಂದಕ್ಕೆ ಅವರು ಸಾಕ್ತಾರೆ. ಒಬ್ಬ ಭಿಕ್ಷುಕ, ಅವನು ನಿಜವಾಗಿ ಭಿಕ್ಷುಕನಾಗಿ ಅದು ದೇವರೇ ಬಂದೇನೋ ಎಚ್ಚರಿಸಲಿಕ್ಕೆ, ಇಲ್ಲ ಪುರಂದರದಾಸರೇ ಆ ರೂಪದಲ್ಲಿ ಬಂದರೋ ಗೊತ್ತಿಲ್ಲ, ಅಂತೂ ಬಂದು ಎಚ್ಚರಿಸಿ ಆ ಕೆಲಸ ಆಯಿತು, ಹೊರಟಾಯ್ತು, ಮುಗೀತಷ್ಟೆ. ಇದನ್ನು ಕೇಳಿದ ಕೂಡಲೇ ಥಡಾರಂತ ಎದ್ರು. ಇನ್ನು ಮುಂದೆ ಅವರು ಮತ್ತೆ ಸಂಸಾರದ ಕಡೆ ತಿರುಗಲೇ ಇಲ್ಲ. ಅಂದಿನಿಂದ ಅವರು ಅಡವಿ ಸ್ವಾಮಿಗಳಾಗ್ಬಿಟ್ರು. ಕಾಡಿಗೆ ಬಂದರು, ಅವರು ಸ್ವಾಮಿಗಳಾಗಿ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದರು, ತಮ್ಮ ಮುಂದಿನ ಸಾಧನೆಯನ್ನು ಮಾಡ್ತಾ ಹೋದರು. ಇನ್ನೊಂದು ಮಹಿಮೆ ಅವರದ್ದು ವಿಶೇಷ, ನಾವು ಬದರಿ ಯಾತ್ರೆ ನಮಗೆ ನಮ್ಮ ಕೈಲಿ ಮಾಡಲಿಕ್ಕಾಗಲಿಲ್ಲ ಅಂತ ಆದರೆ ಜೀವನದಲ್ಲಿ ಮಾದುಲು ವಿಷ್ಣುತೀರ್ಥರ ಕ್ಷೇತ್ರಕ್ಕೆ ಹೋಗಿ ಬರಬೇಕಂತೆ 3 ಸಲ. ದಕ್ಷಿಣ ಬದರಿ ಅಂತಲೇ ಬಹಳ ಪ್ರಸಿದ್ಧಿ ಇದೆ. ಅಂಥ ದಕ್ಷಿಣ ಬದರಿ ಅಂತಲೇ ಪ್ರಸಿದ್ಧಿಯಾದ ಅವರ ಕ್ಷೇತ್ರದ ದರ್ಶನ 3 ಸಲ ಮಾಡಿದರೆ ಬದರಿ ಯಾತ್ರೆಯ ಫಲ ಸಂಪೂರ್ಣ ಬರುತ್ತೆ ನಮಗೆ ಅಂತ ಹೀಗೆ ಹೇಳೋದಿದೆ. ಕೆಲವರು ಅರ್ಧ ಬದರಿ ಯಾತ್ರೆಯ ಫಲ ಬರುತ್ತೆ ಅಂತಲೂ ಹೇಳ್ತಾರೆ. ಅಂತೂ ಇರಲಿ, ದಕ್ಷಿಣ ಬದರಿ ಅಂತ ಪ್ರಸಿದ್ಧಿಯಾದ ಈ ಕ್ಷೇತ್ರದಲ್ಲಿ ನಾವು ಮಾಡುವ ದರ್ಶನ ಎಷ್ಟು ಬಾರಿ ಮಾಡ್ತೀವೋ ಅಷ್ಟು ವಿಷ್ಣುತೀರ್ಥರು ಅನುಗ್ರಹ ಮಾಡ್ತಾರೆ. ಅನೇಕರಿಗೆ ಸಂತಾನ ಅನುಗ್ರಹ ಮಾಡಿದ್ದು ಉಂಟು. ಅಂತಹ ವಿಷ್ಣುತೀರ್ಥರ ವೈಭವ ಅಷ್ಟೆಲ್ಲ ಇದೆ. ಜೊತೆಗೆ ಅವರ ಬೃಂದಾವನ ಏನಿದೆ ಅದರ ಮೇಲೆ ನಾವು ನೋಡ್ಬೋದು ಬದರಿನಾರಾಯಣನ ವಿಗ್ರಹ ಇದೆ. ಆ ಬದರಿನಾರಾಯಣನ ವಿಗ್ರಹ ಏನಿದೆ ಅದು ಭಗವಂತನೇ ಸೂಚನೆ ಕೊಟ್ಟಿದ್ದು. ಸ್ವಪ್ನದಲ್ಲಿ ಭಗವಂತನೇ ಬಂದು ಸೂಚನೆ ಕೊಟ್ಟಾಗ ಆ ಬದರಿನಾರಾಯಣ ಶಿಲಾಮಯ ಪ್ರತಿಮೆ ಅವರಿಗೆ ಸಿಕ್ತು. ಅದನ್ನು ಈಗಲೂ ಕೂಡ ನಾವು ನೋಡಬಹುದು. ಅಲ್ಲಿ ಬೃಂದಾವನದ ಮೇಲೆ ಪ್ರತಿಷ್ಠೆಯನ್ನು ಮಾಡಿರ್ತಾರೆ. ಅದರ ನಿರಂತರ ಪೂಜೆ ಆಗ್ತಾ ಇದೆ. ಅದರ ಸಂಕೇತ ಬದರಿನಾರಾಯಣನೇ ಒಲಿದ ಆ ಬದರಿ ಕ್ಷೇತ್ರಕ್ಕೆ ಹೋದರೆ ನಮಗೇನು ಫಲ ಸಿಗಬೇಕೋ ಅಷ್ಟು ಫಲ ಮಾದರೂರು ಕ್ಷೇತ್ರಕ್ಕೆ ಅನೇಕ ಬಾರಿ ಹೋದಾಗ ನಮಗೆ ಸಿಗತ್ತೆ. ಇಂಥ ಈ ಅಡವಿ ಸ್ವಾಮಿಗಳ ಬಗ್ಗೆ ಅನಂತಾದ್ರೀಶನಲ್ಲೇ ಭಕುತಿ ಅಂತ ಅವರ ಶಿಷ್ಯರು ಒಂದು ಕೃತಿಯನ್ನು ಮಾಡಿದ್ದಾರೆ. ಅಡವಿ ಆಚಾರ್ಯರ ಅಡಿಯ ಪೊಂದಿದ ಜನರು ಅಡಿಗಡಿಗೆ ಬಹು ಪುಣ್ಯ ಪಡೆದು ಕೊಂಬುವರು. ಅಡಿ ಅಂತ ಅಡವಿ ಸ್ವಾಮಿಗಳ ಅಡಿಗೆ ಬಿದ್ದರೆ ಅಡಿಗಡಿಗೆ ಬಹುಪುಣ್ಯ ಪಡೆದುಕೊಂಡುವರು ಅಂತ. ಗುರುಗಳ ಪಾದಾರವಿಂದಕ್ಕೆ ಬಿದ್ದರೆ ಆಗಾಗ ಬೀಳ್ತಾ ಇದ್ರೆ ಆಗಾಗ ಪುಣ್ಯ ಸಂಪಾದನೆ ಆಗ್ತಾನೆ ಇರುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ ಅಂತ ಈ ನಿಟ್ಟಿನಲ್ಲಿ ಈ ಕೃತಿಯನ್ನು ರಚನೆ ಮಾಡಿದ್ದಾರೆ. ಆದರೆ ನಮಗೇನೆಂದರೆ ಒಂದು ಬೇಜಾರಿನ ಸಂಗತಿ, 51 ವರ್ಷ ಮಾತ್ರ ಇದ್ದರು. ನಮಗೆ ತುಂಬ ಬೇಕಾಗಿತ್ತು. ಆ 51 ವರ್ಷಗಳ ಕಾಲ ಅವರು ನಿರಂತರ ಏನು ಸಂಚಾರ ಮಾಡಿ ತಾವು ಉದ್ಧಾರ ಮಾಡಿದರು ಜನರನ್ನು. ಇನ್ನೂ ಬಹಳಷ್ಟು ವರ್ಷ ನಮಗೆ ಮಹನೀಯರಿದ್ದರೆ ತುಂಬ ಭಕ್ತರಿಗೆ ಅನುಗ್ರಹ ಆಗ್ತಾಯಿತ್ತು. ಆದರೆ ಅವರು ಅನುಗ್ರಹ ಮಾಡಲಿಕ್ಕೋಸ್ಕರ ಅವರು ಸಾಧನೆ ಅಂತೂ ಮುಗಿಸಿದರು. ಅದರ ಕೃತಿಗಳನ್ನು ರಚನೆ ಮಾಡಿಕೊಟ್ಟು ಹೋಗಿದ್ದಾರೆ, ಗ್ರಂಥಗಳನ್ನು. ಅದನ್ನು ಪಾರಾಯಣ ಮಾಡಿದ್ರೆ ತುಂಬ ಅನುಗ್ರಹ ಆಗುತ್ತೆ. ಸಾಮಾನ್ಯ ಅಂತ್ಯಕಾಲದಲ್ಲಿದ್ದರೆ ವಯಸ್ಸಾದ ಮೇಲೆ ಅವರು ಒಂದು ಕೃತಿ ಬರೆದಿದ್ದಾರೆ, ಕೃಷ್ಣ ನಿನ್ನ ನಾಮ ನನ್ನ ನಾಲಿಗೆಯ ಮೇಲೆ ಯಾವಾಗಲೂ ಇರಲಿ ಅಂತ. ಆದ್ದರಿಂದ ಮನ್ಮರಣ ಉಪಾಗತೇತು ತ್ವನ್ನಾಮ ಮದ್ವಚನ ಗೋಚರತಾಂ ಉಪಯಿತು. ನಿನ್ನ ಹೆಸರು ನನ್ನ
ಮಾತಿಗೆ ಬಾಯಿಂದ ಹೊರಗೆ ಬರಲಿ ನನ್ನ ಮರಣಕಾಲದಲ್ಲಿ ಅಂತ ಸುಮಾರು ಶ್ಲೋಕಗಳನ್ನು ರಚನೆ ಮಾಡಿದಿದೆ. ಅದನ್ನು ನಾವು ಪಾರಾಯಣ ಮಾಡಬೇಕು. ಮಾಡಿ ಕೊನೆಗೆ ಭಗವಂತನ ನಾಮಸ್ಮರಣೆ ಬರುತ್ತೆ. ಕೃಷ್ಣನ ಗೋಕುಲಾಷ್ಟಮಿಯ ದಿವಸ ಹುಟ್ಟಿದ್ರು ಈ ವಿಷ್ಣು ತೀರ್ಥರು. ಅವರು ರಚನೆ ಮಾಡಿದ ಕೃಷ್ಣನ ಅನುಗ್ರಹ ಖಂಡಿತ ಆಗತ್ತೆ. ಇನ್ನು ಇವರ ಕೃತಿಗಳ ಬಗ್ಗೆ ಬರ್ತಾ ಆಗಲೇ ಸಂಕ್ಷಿಪ್ತವಾಗಿ ನೋಡಿದ್ವಿ. ಇವರ ಕೃತಿಗಳು ಮುಖ್ಯವಾಗಿ ನಾವು ನೆನಪಿಡಬೇಕಾಗಿದ್ದು ಷೋಡಶಿ, ಚತುರ್ದಶಿ ಮತ್ತು ಅಧ್ಯಾತ್ಮ ರಸರಂಜಿನಿ ಮತ್ತು ನ್ಯಾಯಸುಧಾಕ್ಕೆ ಅವರು ಬರೆದ ರಸರಂಜನಿ. ಇವರ ಮಗ ಅಡವಿ ಕೃಷ್ಣಾಚಾರ್ಯರು ಅಂತ ಅವರ ಹೆಸರು. ಅವರು ಲಘು ರಸರಂಜನಿ ಅಂತ ಬರೆದಿದ್ದಾರೆ. ಈ ಪ್ರಮುಖ ಗ್ರಂಥಗಳನ್ನ ನೆನಪಿಟ್ಟುಕೊಂಡು ನ್ಯಾಯಸುಧಾ ಸ್ತೋತ್ರ ಅಂತ ನ್ಯಾಯಸುಧಾ ಗ್ರಂಥದ ಒಂದು ಸ್ತೋತ್ರ, ಜೊತೆಗೆ ಸುಮಧ್ವ ವಿಜಯದ ಪ್ರಮೇಯ ನವಮಾಲಿಕ ಅಂತ ಅವರು ರಚನೆ ಮಾಡಿದ್ದಾರೆ. ಅಲ್ಲಿ ಪ್ರಮೇಯ ನವಮಾಲಿಕ ಅಂತ ಯಾಕೆ ಕರೆದಿದ್ದು ಅಂದರೆ ಹೊಸದಾಗಿ ಫಲವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವರು ಇನ್ನೊಂದು ಹೆಸರನ್ನು ಹೇಳ್ತಾರೆ, ಸುಮಧ್ವ ವಿಜಯ ಪ್ರಮೇಯ ಫಲಮಾಲಿಕ ಅಂತಲೂ ಹೇಳ್ತಾರೆ. ನಮಗೆ ಹೊಸದಾದ ಫಲಗಳನ್ನು ಸೂಚಿಸುವಂತಹ ಒಂದು ಸ್ತೋತ್ರವನ್ನು ಅವರು ರಚನೆ ಮಾಡಿದ್ದಾರೆ. ಹೇಗೆ ವಾಯುಸ್ತುತಿಗೆ ಪ್ರತಿಯೊಂದು ಶ್ಲೋಕಕ್ಕೆ ಫಲಗಳುಂಟೋ ಅದೇ ರೀತಿ ಸುಮಧ್ವ ವಿಜಯದ ಪ್ರತಿಯೊಂದು ಸರ್ಗಗಳಿಗೆ ಇಂತಿಂಥ ಫಲ ಇದೆ ಅಂತ ಅವರು ಸೂಚನೆ ಮಾಡಿದ್ದಾರೆ. ಸ್ವಯಂ ಅನುಗ್ರಹವನ್ನು ಪಡೆದುಕೊಂಡಿದ್ದಾರೆ ಕೂಡ. ಜಯತೀರ್ಥ ಕೃತೌ ಅಂಥೇಳಿ ಅವರೊಂದು ಮಾತನ್ನು ಹೇಳ್ತಾರೆ. ನ್ಯಾಯಸುಧಾದಲ್ಲಿ ಮುಳುಗಿದ್ದಾರೆ ಅಂತಂದರೆ ಅವನಿಗೆ ಭವಭಾಗ್ ನಹಿ ಭವತಿ ಇತಿ ಮತಿರ್ಹಿಮವ, ಎಂದೆಂದಿಗೂ ಅವನಿಗೆ ಸಂಸಾರ ಮುಂದೆ ಇರೋದಿಲ್ಲ ಅಂಥೇಳಿ ಭಕ್ತಿ ಪರವಶತೆಯಿಂದ ನ್ಯಾಯಸುಧಾ ಸ್ತೋತ್ರವನ್ನು ರಚನೆ ಮಾಡಿದಿದೆ. ಆತ್ಮ ಸುಖಬೋಧಿನಿ ಪತ್ರಿಕಾ ಅಂತ ಒಂದು ಪತ್ರ, ಆಜ್ಞಾಪತ್ರ ಅಂತ ನಾವು ಇಂದಿನ ದಿವಸ ಏನು ಕೇಳ್ತೀವಿ, ವಿಷ್ಣು ತೀರ್ಥರದು ಬಹಳ ಮುಖ್ಯ. ಅದು ಅವರು ಕೊಟ್ಟಿದ್ದ ಉಪದೇಶ ಅವ್ರ ಶಿಷ್ಯರಿಗೆ, ಅನಂತಾದ್ರೀಶರಿಗೆ. ಆದರೆ ನಮಗೆ ಎಷ್ಟು ಉಪಯುಕ್ತ ಅಂದರೆ ದಿವಸ ಎಷ್ಟು ಗಂಟೆ ಪೂಜೆ ಮಾಡಬೇಕು, ಎಷ್ಟು ಗಂಟೆ ಓದಬೇಕು, ಈ ರೀತಿ ಸಾಧನೆ ಪ್ರತಿ ದಿವಸ ಬೆಳಗ್ಗೆಯಿಂದ ರಾತ್ರಿ ಏನೇನು ಮಾಡಬೇಕು, ಅವ್ರ ಪ್ರಕಾರ 5 ಗಂಟೆ ಅಷ್ಟೇ ನಿದ್ರೆ ಮಾಡಬೇಕು ಅಂತ. ಈ ಥರ ಎಲ್ಲ ತುಂಬ ಒಳ್ಳೊಳ್ಳೆಯ ವಿಷಯಗಳು ತಮ್ಮ ಆಜ್ಞಾಪತ್ರದಲ್ಲಿ ಅವರು ತಿಳಿಸಿದ್ದಾರೆ. ಉಪದೇಶ ಸ್ತೋತ್ರ ಅಂತಿದೆ, ಮತ್ತು ಭಾಗವತ ಸಾರೋದ್ಧಾರ ನಮಗೆ ಗೊತ್ತೇ ಇದೆ. ಈ ರೀತಿ ಹಲವು ರೀತಿಯ ವಿಶೇಷತೆಗಳು ಮಾಧುರ ವಿಷ್ಣು ತೀರ್ಥರ ಚರಿತ್ರೆಯಲ್ಲಿ ನೋಡಬಹುದು. ಅವರ ಬಗ್ಗೆ ಪಂಚರತ್ನ ಅಂತ ಒಂದು ಕೃತಿಯನ್ನು ಬರೆದಿದ್ದಾರೆ ಕೃಷ್ಣಾಚಾರ್ಯರು, ಅವರ ಮಕ್ಕಳು. ಜೊತೆಗೆ ಅದಕ್ಕೆ ಕನ್ನಡ ಅನುವಾದ ಬರೆದಿದ್ದಾರೆ ಗೋಕಾವಿ ಭೀಮಾಚಾರ್ಯರು. ವಿಷ್ಣುತೀರ್ಥ ವಿಜಯ ಅಂತ ಇದೆ. ಪಂಚರತ್ನಕ್ಕೊಂದು ಪ್ರಭಾ ಅಂತ ಒಂದು ಸಂಸ್ಕೃತ ವ್ಯಾಖ್ಯಾನವನ್ನು ಬರೆಯಲಾಗಿದೆ. ಮತ್ತು ಇವರ ಬಗ್ಗೆ ಅನೇಕ ದೇವರನಾಮಗಳ ರಚನೆಯೂ ಕೂಡ ಆಗಿದೆ. ಆಗಲೇ ಒಂದು ತುಣುಕನ್ನು ನೋಡಿದ್ವಿ. ಅವರ ಮಹಿಮೆಗಳ ಬಗ್ಗೆ ಬಂದರೆ, ಒಂದು ನಾಣ್ಯ ಅವರ ಕೈಲಿ ಕೊಟ್ಟರೆ, ಬಹಳ ಭೀಕರ ಕಾಲದ ಪರಿಸ್ಥಿತಿ ಬಂತು, ಬಹಳ ಕಷ್ಟಕರವಾದ ಕಾಲ. ಆಗ ಸಾಗಿಸೋದು ಬಹಳ ಬಡ ಜನತೆಗೆ ಕಷ್ಟ ಆಗಿತ್ತು. ಆಗ ಇವರೇನಿಲ್ಲ, ಆ ಕಾಡಿನಲ್ಲಿದ್ದಾಗ ತಾವು ಅರ್ಚನೆ ಮಾಡ್ತಾರೋ ಮೂರ್ತಿಯ ಕೆಳಗಡೆ ಒಂದು ನಾಣ್ಯ ಇಡೋರು, ಪೂಜೆ ಮಾಡಿ ನಂತರ ಕೊಟ್ಟರೆ ಅದು ಬಂಗಾರದ ನಾಣ್ಯ ಆಗ್ತಾಯಿತ್ತು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವ್ರ ಪ್ರಕಾರ ತಾವು ಕೂತಿರುವ ಆಸನ ಏನಿತ್ತು ಆ ಆಸನದ ಕೆಳಗಡೆ ಹಾಕಿ ಅವರು ಜಪ ಆದ ಮೇಲೆ ಆಸನದಿಂದ ಅವರು ನಾಣ್ಯವನ್ನು ತೆಗೆದುಕೊಟ್ರೆ ಅದು ಬಂಗಾರದ ನಾಣ್ಯ ಆಗ್ತಾಯಿತ್ತು. ಹೀಗೆ ಅವರು ಅನೇಕ ಕಾಲ ಪೋಷಣೆ ಮಾಡಿದರು. ಆ ಕಾಲದಲ್ಲಿರೋ ಆ ಹಳ್ಳಿಯ ಜನರುಗಳಿಗೆ ತುಂಬ ಕಷ್ಟ ಬಂದುಬಿಟ್ಟಿತ್ತು. ಅದನ್ನು ಅವರು ಇಟ್ಕೊಂಡು ಉಪಜೀವನ ಮಾಡಿಕೊಂಡ್ರು ಅಂತ ಕೇಳ್ತೀವಿ. ಇನ್ನೊಂದು ಸಂದರ್ಭದಲ್ಲಿ ಅವರಿಗೆ ಜಯತೀರ್ಥರ ಅನುಗ್ರಹ ಆಗಿತ್ತು. ಅವರು ಬದರಿ ಕ್ಷೇತ್ರಕ್ಕೆ ಅಂತ ಹೊರಟಲ್ಲ, ಒಂದ್ಸರಿ ಬದರಿ ನೋಡ್ಬಿಡ್ಬೇಕು ಅಂತ. ಅಷ್ಟೊತ್ತಿಗೆ ಮಧ್ಯಕ್ಕೆ ಸರ್ಪ ಬರುತ್ತೆ. ಸರ್ಪ ಬಂದು ಸೂಚನೆ, ಜಯತೀರ್ಥರು ನಿಮ್ಮ ಕೆಲಸ ಬಹಳಷ್ಟಿದೆ, ನೀವು ವಾಪಸ್ ಹೋಗಿ, ಬದರಿನಾರಾಯಣನೇ ನಿಮಗೆ ಬೇಕಾದಾಗ ಅನುಗ್ರಹ ಮಾಡ್ತಾನೆ ಅಂತಲೂ ಸೂಚನೆ ಕೊಡ್ತಾರೆ. ಇವರ ತಾಯಿಗೆ ಜಯತೀರ್ಥರ ಅನುಗ್ರಹ ಆಯಿತು, ಇವ್ರಿಗೆ ಸ್ವಯಂ ಜಯತೀರ್ಥರ ಅನುಗ್ರಹ. ಅವರ ತಾತನಿಗೆ ಅಂದುಕೊಂಡಂತೆ ಜಯತೀರ್ಥರು ಅನುಗ್ರಹಿಸಿದರು. ಎಲ್ಲರಿಗೂ ಜಯತೀರ್ಥರ ವಿಶೇಷ ಅನುಗ್ರಹ ಇದೆ. ಇಂಥ ಜಯತೀರ್ಥರಾಗಿ ನಂತರ ವಿಷ್ಣು ತೀರ್ಥರಾಗಿ ಭಕ್ತರುಗಳಿಗೆ ಇಂದಿನ ಕಾಲದವರೆಗೂ ವಿಶೇಷವಾಗಿ ಅವರು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅಂಥ ಮಾಧುರು ವಿಷ್ಣು ತೀರ್ಥರ ಬಗ್ಗೆ ಎಷ್ಟು ನಾವು ಸ್ಮರಣೆ ಮಾಡಿದರೂ ಕಡಿಮೆನೆ. ಅವರು ಅನುಗ್ರಹ ತುಂಬ ಬೇಗ ಮಾಡುವಂಥವ್ರು. ನಾವು ಹೇಗೆ ರಾಯರನ್ನು ನೆನಪಿಸ್ಕೊಳ್ತೇವೋ ಅದೇ ಥರ ಮಾಧುರು ವಿಷ್ಣು ತೀರ್ಥರು ಕೂಡ ಅಷ್ಟೇ ತುಂಬ ಅನುಗ್ರಹ ಮಾಡೋರು. ಅಂತಹ ಗುರುಗಳ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಉಪನ್ಯಾಸವನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.